ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರವಿ ಕನ್ನಡ ಡಿಜಿಟಲ್ ಟೆಕ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ನ ನೀವು ಮನೇಲೇ ಇಟ್ಬಿಟ್ಟು ಎಲ್ಲಾದರೂ ಹೊರಗಡೆ ಹೋಗಿರ್ತೀರಾ ಅಥವಾ ಮೊಬೈಲ್ನ ಚಾರ್ಜಿಂಗ್ ಪಾಯಿಂಟಲ್ಲೋ ಎಲ್ಲಾದರೂ ಟೇಬಲ್ ಮೇಲೆ ಇಟ್ಬಿಟ್ಟು ನಿದ್ದೆ ಹೊಡಿತಾ ಇರ್ತೀರಾ. ಸೊ ಅಂಥ ಟೈಮಲ್ಲಿ ನಿಮ್ಮ ಮೊಬೈಲ್ನ ಬೇರೆಯವ್ರು ತೊಗೊಂಡು ಯೂಸ್ ಮಾಡೋ ಅಂಥ ಪರಿಸ್ಥಿತಿ ಎಲ್ಲರಿಗೂ ಬಂದೇ ಇರುತ್ತೆ. ಸೊ ಆ ಮೊಬೈಲ್ನ ಯಾರಾದರೂ ಪಾಸ್ವರ್ಡು ರಾಂಗ್ ಹಾಕಿ ನೋಡೋದಾಗಲಿ ಅಥವಾ ಪಾಸ್ವರ್ಡ್ ಗೊತ್ತಿರೋರು ಹೋಗಿ ಓಪನ್ ಮಾಡಿ ಯಾರ್ಯಾರು ಯೂಸ್ ಮಾಡಿದ್ದಾರೆ ಅಂತ ಮೊಬೈಲು ಅವ್ರಿಗೆ ಗೊತ್ತಿಲ್ಲದಿರೋ ನಿಮ್ಮ ಮೊಬೈಲ್ನ ಫ್ರಂಟ್ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ ಯಾರು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಅವ್ರ ಮೊಬೈಲ್ ಯೂಸ್ ಮಾಡಿದಾದ್ಮೇಲೆ ಅಲ್ಲಿ ಇಟ್ಟಿರ್ತಾರೆ. ಮತ್ತು ನೀವು ಎದ್ಮೇಲೆ ಇಲ್ಲಾಂದರೆ ಹೊರಗಡೆಯಿಂದ ಬಂದಿದ್ದಾದಮೇಲೆ ನೋಡ್ಬೋದು ನಿಮ್ಮ ಮೊಬೈಲ್ ತೆಗೆದು ನನ್ನ ಮೊಬೈಲ್ನ ಯಾರ್ಯಾರು ಯೂಸ್ ಮಾಡಿದ್ದಾರೆ ಅಂತ. ಸೊ ಅವಾಗ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಯಾರು ನನ್ನ ಮೊಬೈಲ್ ಟಚ್ ಮಾಡಿದ್ದಾರೆ, ಯಾರು ನನ್ನ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಇದು ಯಾವ ಥರ ಚೆಕ್ ಮಾಡೋದು ಅಂತ ಈ ಒಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಸೊ ಈ ಒಂದು ವೀಡಿಯೋ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಧನ್ಯವಾದಗಳು. ಆಮೇಲೆ ನನ್ನ ಚಾನಲ್ನ ಯಾರೇ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಒಂದು ಕಾಮೆಂಟ್ ಕೊಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ನೋಡೋಣ ವೀಡಿಯೋ ಅದು ಯಾವ ಥರ ಅಂತ. ಸೊ ಮೊದಲಿಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಪ್ಲೇಸ್ಟೋರ್ಗೆ ಹೋಗಿದ್ದಾದಮೇಲೆ ಅಲ್ಲಿ ಹೂ ಟಚ್ಡ್ ಮೈ ಫೋನ್ ಅಂತ ಒಂದು ಸರ್ಚ್ ಮಾಡಿ, WTMP ಅಂತಾದರೂ ಸರ್ಚ್ ಮಾಡಿ, ಹೂ ಟಚ್ಡ್ ಮೈ ಫೋನ್ ಅಂತಾದರೂ ಟಚ್ ಮಾಡಿ ಬರುತ್ತೆ ಆ್ಯಪು. ಸೊ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡ್ಕೊಳ್ಳಿ, ಅಕ್ಸೆಪ್ಟ್ ಕೊಡಿ. ಕೆಳಗಡೆ ಓಪನ್ ಮಾಡಿ ಅಕ್ಸೆಪ್ಟ್ ಕೊಡಿ. ಕೊಡಿದ್ಮೇಲೆ ಇಲ್ಲಿ ನೋಡಿ 1 to 5 ಅಂತ ಇದೆಯಲ್ಲ, ಅದನ್ನು ಸೈಡಲ್ಲಿ ಕ್ಲಿಕ್ ಮಾಡ್ತಾ ಇರ್ರಿ, ಅದು 5 ಬರೋವರೆಗೂ. ಸೊ ಬಂದಿದ್ದಾದಮೇಲೆ ಮತ್ತೆ ಇನ್ನೊಂದು ಸರಿ ಕ್ಲಿಕ್ ಮಾಡಿ, ಇಲ್ಲಿ ಮೇಲ್ಗಡೆ ಆನ್ ಬಟನ್ ಇದೆಯಲ್ಲ ಅದನ್ನು ಆನ್ ಮಾಡಿ. ಓಕೆ. ಸೊ ವೈಲ್ ದಿಸ್ ಯೂಸಿಂಗ್ ಆ್ಯಪ್, ಇಲ್ಲಿ 2 ಪರ್ಮಿಷನ್ ಕೇಳುತ್ತೆ, ಗ್ರ್ಯಾಂಡ್ ಪರ್ಮಿಷನು ಅಕ್ಸೆಪ್ಟ್ ಮಾಡಿ. ಸೊ ಆ್ಯಪ್ನ ಆನ್ ಮಾಡ್ಕೋಬೇಕು ನಿಮ್ಮ ಒಂದು ಮೊಬೈಲ್ನಲ್ಲಿ. ಎಲ್ಲಿದೆ ಅದು? ಇಲ್ಲಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ. ಸೊ ಹಾಗೆ ಬ್ಯಾಕ್ ಬಂದಿದ್ದಾದಮೇಲೆ ಮತ್ತೆ ಇನ್ನೊಂದು ಪರ್ಮಿಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಅಲೋ ಕೊಡಿ. ಸೊ ಈಗ ನಿಮ್ಮದು ಆನ್ ಆಗಿದೆ. ಓಕೆನಾ ಫ್ರೆಂಡ್ಸ್? ಸೊ ಈಗ ಕ್ಯಾನ್ಸಲ್ ಮಾಡಿ ಆ ಆ್ಯಪ್ನ ಎಲ್ಲಾದರೂ ನೀವು ಹೈಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೊಬೈಲಲ್ಲೇ ಇರಲಿ, ಇಲ್ಲಾಂದರೆ ಎಲ್ಲಾದರೂ ಹೈಡ್ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ನಾನು ಲಾಕ್ ಮಾಡ್ತೀನಿ ಮೊಬೈಲು. ಸೊ ನಿಮ್ಮ ಮೊಬೈಲ್ನ ಅನ್ಲಾಕ್ ಮಾಡಿದಾದಮೇಲೆ ಯಾರಾದ್ರು ರಾಂಗ್ ಪಾಸ್ವರ್ಡ್ ಇದ್ದರೆ ಇಲ್ಲ ಯಾರಾದರೂ ಎತ್ಕೊಂಡು ಯೂಸ್ ಮಾಡಿದರೆ ಇದೆಲ್ಲ ತೋರಿಸುತ್ತೆ. ಸೊ ಆ್ಯಪ್ಗೆ ಹೋಗಿ ಆ ಆ್ಯಪ್ನ ಓಪನ್ ಮಾಡಿದ್ರೆ ನೋಡಿ ಡೇಟು ಟೈಮಿಂಗ್ಸು ಎಲ್ಲ ತೋರಿಸುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಯಾರು ಟಚ್ ಮಾಡಿದ್ದಾರೆ ಅಂತ ಫೋಟೋಗ್ರೂ ತೋರಿಸುತ್ತೆ, ಯಾವ ಡೇಟಲ್ಲಿ ಟೈಮಿಂಗ್ಸ್ ವಿತ್ ಟೈಮಿಂಗ್ಸ್ ಕೂಡ ತೋರಿಸುತ್ತೆ ಈ ಒಂದು ಆ್ಯಪಲ್ಲಿ. ಸೊ ನೀವು ಅದು ಆ್ಯಪ್ನ ಹೈಡ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದರೆ ಎಲ್ಲಾದರೂ ಸೈಡಲ್ಲಿ ಇಟ್ಕೊಳ್ಳಿ ಗೊತ್ತಾಗದಿರೋ ಥರ. ಸೊ ನಿಮ್ಮ ಮೊಬೈಲ್ ಯಾರೇ ಯೂಸ್ ಮಾಡಿದ್ರೂ ಅದು ನಿಮ್ಮ ಫೋಟೋನ ಯಾರು ಯೂಸ್ ಮಾಡಿರ್ತಾರೋ ಆ ಫೋಟೋನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಈ ಒಂದು ಟ್ರಿಕ್ಸ್ ಇಷ್ಟ ಆಯಿತಾ ಫ್ರೆಂಡ್ಸ್? ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಒಂದೇ ಮಾತರಂ.